ನಮಸ್ತೆ ಸ್ನೇಹಿತರೆ, ತರಕಾರಿ ಗಿಡಗಳ ಪಟ್ಟಿಯನ್ನ ಮುಂದುವರಿಸ್ತಾ ಹೋಗೋಣ. ಇವತ್ತು ನಾವು ಬೀನ್ಸ್ ಪಟ್ಟಿನ ನೋಡೋಣ. ಬೀನ್ಸ್ ಅಲ್ಲಿ ಬುಷ್ ಬೀನ್ಸ್, ಮೀಟರ್ ಬೀನ್ಸ್ ಮತ್ತೆ ಗೋರಿಕಾಯಿ ಕ್ಲಸ್ಟರ್ ಬೀನ್ಸ್, ಈ ಮೂರನ್ನ ಇವತ್ತು ಪಟ್ಟಿ ಮಾಡೋಣ. ಬುಷ್ ಬೀನ್ಸ್ ನಾನು ಅನ್ಕೊಂಡಿರೋ ಪ್ರಕಾರ 10 ಗಿಡನ ಹಾಕ್ಬೇಕಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ಅದು 1.5 ಅಥವಾ 2 months ಇರುತ್ತೆ ಗಿಡ ಅಷ್ಟೇ. ಅಂಡ್ ಬೀನ್ಸ್ ಸ್ವಲ್ಪ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ, ಸೊ ಹಾಗಾಗಿ ಒಂದು ಅಟ್ಲೀಸ್ಟ್ 10 ಗಿಡ ಹಾಕ್ಬೇಕಂತ ಪ್ಲಾನ್ ಮಾಡಿರೋದು. ಬೀನ್ಸ್ ಎಷ್ಟಿದೆ ಅಂತ ಬನ್ನಿ ನೋಡೋಣ. ಸೊ ಈ ಟಬ್ ನಲ್ಲಿ ಇದೆಲ್ಲ ಹಳೆ ಬುಷ್ ಬೀನ್ಸ್ ಹಾಕಿರೋದು. ಸೊ ಇಲ್ಲಿ ನೋಡ್ಬೋದು 1.5 monthಗೆನೆ ಇದು ಈ ರೀತಿ ಒಣಗೋಗ್ಬಿಡುತ್ತೆ. ಇನ್ನೊಂದು ಹೊಸ ಬೀನ್ಸ್ ಹಾಕಿದೆ, ಇದೇನಾ ಇಲ್ಲ ಇದು ಬೇರೆದಾ ಅಂತ ಗೊತ್ತಿಲ್ಲ, ಕಾದ್ ನೋಡಬೇಕು. ಬಟ್ ಸದ್ಯಕ್ಕೆ ಅಂತ ಅನ್ಕೊಂಡಿರೋಣ. ನೆಕ್ಸ್ಟ್ ಈ ಟಬ್ ನಲ್ಲಿ ಕೂಡ ಬೀನ್ಸ್ ಇದೆ. ಸೊ ಇಲ್ಲಿ ನೋಡ್ಬೋದು, ಈ ತರ ಟಬ್ ನಲ್ಲಿ ಸದ್ಯಕ್ಕೆ ನಮಗೆ ತುಂಬಾ ಚಿಕ್ಕ ಬೀನ್ಸ್ ಬರುತ್ತೆ. ಸೊ ಈ ತರ ಇದು ನೆಕ್ಸ್ಟ್ ನಾವ್ ಇದನ್ನ ಬೀಜ ಮಾಡ್ಕೊಂಡು ನೆಕ್ಸ್ಟ್ ಹಾಕಿದಾಗ ಮೇ ಬಿ ಇನ್ನ ಚೆನ್ನಾಗಿ ಬರ್ಬೋದು. ಇಲ್ಲಾಂದ್ರೆ ಬೇರೆ ರೀತಿ ಏನಾದ್ರು ಹಾಕ್ಲಿಕ್ಕೆ ಟ್ರೈ ಮಾಡ್ಬೇಕು, ಯಾಕಂದ್ರೆ ಚಿಕ್ಕ ಬೀನ್ಸ್ ಬಂದ್ರೆ ಯಾವ್ದಕ್ಕೂ ಸಾಲಲ್ಲ. ಬಟ್ ಇದು 2ನೇ ಬೀನ್ಸ್ ಗಿಡ ಕೌಂಟ್ ಮಾಡಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಇದು ಹೊಸದಾಗಿ ನಾನು ಹಾಕಿರೋದು 3ನೇ ಬೀನ್ಸ್. ಇದರಲ್ಲಿ 2 ಬೀಜ ಹಾಕಿದೆ, ಸದ್ಯಕ್ಕೆ 1 ಬಂದಿದೆ. ಇದು 3ನೇ ಬೀನ್ಸ್ ಗಿಡ. ನೆಕ್ಸ್ಟ್ ಇಲ್ಲೊಂದಿದೆ ಬೀನ್ಸ್ ಗಿಡ. ಸೊ ಇದ್ರಲ್ಲಿ ನೋಡಿ, ಇದ್ರಲ್ಲಿ ಸ್ವಲ್ಪ ಗಿಡ ಸ್ವಲ್ಪ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದರಲ್ಲೂ ಅಷ್ಟೇ ಬೀನ್ಸ್ ಒಳಗಡೆ ತುಂಬ ಚಿಕ್ಕದಾಗಿದೆ. ಇದಕ್ಕೆ ಮೋಸ್ಟ್ಲಿ ಬಿಸಿಲು ಸ್ವಲ್ಪ ಕಮ್ಮಿ ಬೀಳ್ತಿದೆ, ಅದಕ್ಕೆ ಈ ರೀತಿ ಬರ್ತಿದೆ. ಇಲ್ಲ ಇಲ್ಲಿ ಏನಾದರೂ ಗಿಡಗಳು ಸ್ವಲ್ಪ ಜಾಸ್ತಿ ಆಗಿದೆ, ಅದಕ್ಕೆ ಈ ಥರ ಬರ್ತಿದೆ, ಗೊತ್ತಿಲ್ಲ. ಅದಕ್ಕೋಸ್ಕರನೇ ನಾನಿಲ್ಲಿ ಬೀನ್ಸ್ನ ಸಪ್ರೇಟಾಗಿ ಹಾಕಿ ನೋಡಿದ್ದೀನಿ. ಸೊ ಇದು ಹೇಗೆ ಬರುತ್ತೆ ಏನಂತ ನೋಡಬೇಕು. ಕೆಲವೊಂದು ಸತಿ ನಾವು ಆಚೆ ಕಡೆಯಿಂದ ತೊಗೊಂಬರ್ತೀವಲ್ಲ ಬೀಜ, ಫಸ್ಟ್ ಟೈಮು ಇಷ್ಟು ಚೆನ್ನಾಗಿ ಬರದೇ ಇರ್ಬೋದು. ಸೊ ಇದರಿಂದ ಬೀಜ ಮಾಡ್ಕೊಂಡು ಸೆಕೆಂಡ್ ಬೀಜ ಹಾಕ್ತೀವಲ್ಲ, ಅದು ಚೆನ್ನಾಗಿ ಬರುತ್ತೆ ಒಂದೊಂದು ಸತಿ. ಸೊ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ, ಬೀಜದ ಬಗ್ಗೆ ಎಲ್ಲ. ಸೊ ಟೋಟಲ್ ಆಗಿ ಇವಾಗವರೆಗೂ ಬುಷ್ ಬೀನ್ಸ್ ಒಂದು 4 ಇದೆ ಅಷ್ಟೇ. ಇನ್ನು ಮಿಕ್ಕಿರೋದು 6 ಹಾಕಬೇಕು. ನಾನು ಏನು ಯೋಚನೆ ಮಾಡಿದ್ದೀನಿ ಅಂದರೆ, ಬುಷ್ ಬೀನ್ಸ್ ಹಾಕೋ ಬದಲು ಪೋಲ್ ಬೀನ್ಸ್ ಅಂತ ಬರುತ್ತೆ, ಅದನ್ನು ಹಾಕ್ಬೇಕಂತಿದ್ದೀನಿ. ಸೊ ಅದು ಈ ರಿಂಗ್ ಬೀನ್ಸ್ ಅಂತ ಹೇಳ್ತಾರಲ್ಲ, ಸೊ ಆ ಥರ ಬರುತ್ತದು. ಅದನ್ನ ಇವಾಗವರೆಗೂ ಹಾಕಿಲ್ಲ, ಈ ಸತಿ ತರಿಸಿದ್ದೀನಿ ನಾನು ಬೀಜನ. ಸೊ ಅದನ್ನು ಟ್ರೈ ಮಾಡಿ ನೋಡ್ತೀನಿ. ಯಾಕಂದರೆ ಅದು ಬಳ್ಳಿ ಥರ ಬರುತ್ತೆ, ಈ ರೀತಿ ಬುಷ್ ಅಂದರೆ ಚಿಕ್ಕದಾಗಿರಲ್ಲ. ಸೊ ಬಳ್ಳಿ ಥರ ಬಂದರೆ ನಮಗೆ ರೆಗ್ಯುಲರಾಗೇ ಸಿಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಬರ್ಬೋದಂತ ನನ್ನ ಅನಿಸಿಕೆ. 2 ಕೂಡ ಟ್ರೈ ಮಾಡಿ ನೋಡ್ತೀನಿ ನಾನು, ಅದ್ರ ಮೇಲೆ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಸದ್ಯಕ್ಕೆ ಬುಷ್ ಬೀನ್ಸು ಬರೀ 4 ಇರೋದು, ಇನ್ನು 6 ಹಾಕಬೇಕು. ಸೊ ಅದ್ರ ಬದಲು ನಾನು ಬಳ್ಳಿ ಬೀನ್ಸ್ನ ಹಾಕ್ತಿದ್ದೀನಿ. ಸೊ ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.